ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಗೆ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಡೇನೇ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಈ ರೀತಿಯಾಗಿ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಾರೆ ಅಂತ. ನಿಜವಾಗ್ಲೂ ಕೂಡ ವೆರಿ ಶಾಕಿಂಗ್ ಆಗಿತ್ತು. ಎಪಿಸೋಡ್ ಸ್ಟಾರ್ಟಿಂಗ್ ನಲ್ಲಿ ರಕ್ಷಿತನ ಮನೆಯಿಂದ ಆಚೆ ಕಳಿಸಿದ್ದು, ಒಬ್ರು ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದಾಗ ಎಲ್ಲಾ ಸ್ಪರ್ಧಿಗಳು ಕೂಡ ಸೇರ್ಕೊಂಡು ರಕ್ಷಿತನ ಬಕ್ರ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಒಂದೇ ಒಂದು ರೀಲ್ಸ್ ನಲ್ಲಿ ಅಷ್ಟು ನಗಿಸ್ತಿದ್ದಂತಹ ರಕ್ಷಿತಾ ಅಷ್ಟು ದೊಡ್ಡ ಬಿಗ್ ಬಾಸ್ ಮನೆಯಲ್ಲಿ ನಗಿಸ್ತಾ ಇರಲಿಲ್ವಾ, ಎಂಟರ್ಟೈನ್ ಮಾಡ್ತಾ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಈ ಟೈಮ್ ನಲ್ಲಿ. ಇನ್ ಕೇಸ್ ರಕ್ಷಿತಾ ಏನಾದ್ರೂ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ರಕ್ಷಿತಾ ಒಂದು ದಿನ ಇಟ್ಕೊಳ್ಳೋಕೆ ನೀವು ಯಾಕೆ ಕರ್ಸಿದ್ರಿ ಅಂತ ಕೂಡ ಕರಾವಳಿಯವರು ಈ ಕಡೆ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕಲರ್ಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕಿರುವಂತಹ ಪ್ರಕಾರ ಅಧಿಕೃತವಾಗಿ ರಕ್ಷಿತಾ ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದೆ. ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಏನಾಗ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಅಂತ ನೋಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಯಿಂದ ಒಂದು ಮೆಗಾ ಹಿಂಟ್ ಸಿಗ್ತಾ ಇರುವಂಥದ್ದು. ಅಂದ್ರೆ ಈ ಹಿಂದೆ ನೀವು ನೋಡಿರ್ತೀರಾ, ತಮಿಳು ಬಿಗ್ ಬಾಸ್ ನಲ್ಲಿಯೂ ಕೂಡ ಇದೇ ರೀತಿ ನಡೆದಿತ್ತು. ಅದು ಕೂಡ ತಿಳಿದು ಬರ್ತಾ ಇದೆ. ಆ ಪೋಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಹಾರಾಜ ನಟಿ ಸಂಚನಾ ನಮಿದಾಸ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಆ ಟೈಮ್ ನಲ್ಲಿ ತಮಿಳು ಸೀಸನ್ 8ರಿಂದ ಎಲಿಮಿನೇಟ್ ಆದ ಮೊದಲ ಸ್ಪರ್ಧಿ ಆಗ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದ್ರೆ, ಈ ಮೊದಲು ಕೂಡ ಎಲಿಮಿನೇಷನ್ ನಡೆದಿರೋದು ಶೋ ಶುರುವಾಗಿ ಜಸ್ಟ್ 24 ಗಂಟೆ ಒಳಗಡೆ ಆಗಿರೋದ್ರಿಂದ ಸಂಚನಾ ಅವರು ಕೂಡ ಮಹಾರಾಜ ಮೂವಿಯಲ್ಲಿ ವಿಜಯ್ ಸೇತುಪತಿ ಜೊತೆಗೆ ಮಗಳ ಪಾತ್ರದಲ್ಲಿ ಅವರು ಇರ್ತಾರೆ. ಸೊ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಒಂದೇ ದಿನದಲ್ಲಿ ಎಲಿಮಿನೇಟ್ ಆಗಿರ್ತಾರೆ. ಆದರೆ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಆ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಮತ್ತೆ ಸಂಚನಾ ವಾಪಸ್ ಆಗ್ತಾರೆ. ಸೊ ಈಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಮತ್ತೆ ಏನಾದ್ರೂ ರಕ್ಷಿತಾ ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಏನಾದ್ರೂ ವಿಸಿಟ್ ಕೊಡ್ತಾರಾ ರಕ್ಷಿತಾ, ಅಥವಾ ಸೀಕ್ರೆಟ್ ರೂಮ್ ನಲ್ಲಿ ಬಿಗ್ ಬಾಸ್ ಏನಾದ್ರು ಟ್ವಿಸ್ಟ್ ಕೊಡ್ಲಿಕ್ಕೆ ಏನಾದ್ರೂ ರಕ್ಷಿತಾನ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಂತ. ಬಲೆ ಬಲೆ ಗಾಯ್ಸ್ ಅಂತ ವಿಡಿಯೋ ಮಾಡ್ತಿದ್ದಂತಹ ರಕ್ಷಿತಾ ಎಲ್ಲರ ಮನಸ್ಸನ್ನ ಗೆದ್ದಿರ್ತಾರೆ. ಈ ರಕ್ಷಿತಾ ವಾಪಸ್ ಬರ್ತಾರಾ, ವಾಪಸ್ ಬರಲೇಬೇಕು ಅನ್ನೋ ಚರ್ಚೆ ಕೂಡ ಸದ್ಯಕ್ಕೆ ಜೋರಾಗಿರುವಂಥದ್ದು. ತಮಿಳಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಗಮನಿಸಿದ್ರೆ, ಸೊ ನೀವೇನಾದ್ರೂ ಆ ಪ್ರೋಗ್ರಾಮ್ನ ನೋಡಿದ್ರೆ, ಕನ್ನಡ ಬಿಗ್ ಬಾಸ್ ನಲ್ಲಿಯೂ ಕೂಡ ಇಂಥದ್ದೇ ಏನಾದ್ರೂ ಆಗುತ್ತಾ, ಈ ರೀತಿಯ ಡೆವಲಪ್ಮೆಂಟ್ಸ್ ಏನಾದ್ರೂ ನಡಿಬಹುದಾ, ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ರಕ್ಷಿತಾ ವಾಪಸ್ ಬರ್ತಾರಾ, ಅಥವಾ ಇವತ್ತಿನ ಎಪಿಸೋಡ್ ಅಲ್ಲೇ ರಕ್ಷಿತಾ ವಾಪಸ್ ಬರ್ತಾರಾ, ಅಥವಾ ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದಷ್ಟು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೂರನೇ ವೀಕ್ಗೆ ನಾವು ಫಿನಾಲೆಯನ್ನ ಇಡ್ತೀವಿ, ಅಲ್ಲಿ 12 ಜನರು ಸೇಫ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಪ್ರೋಮೋ ಆಯ್ತು. ಸೊ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಬಿಗ್ ಬಾಸ್ ಏನೋ ಬೇರೆ ರೀತಿಯ ವೆರೈಟಿ ಆಗಿ ಇರುವಂತದನ್ನ ನಾವು ನೋಡ್ಬೋದು. ಇದಂತ ಈ ರೀತಿಯಾಗಿ ಏನಾದ್ರೂ ಬೆಳವಣಿಗೆ ನಡಿಬೋದಾ? ಹಾಗೇನಾದ್ರೂ ಬೆಳವಣಿಗೆ ನಡೆದ್ರೆ ರಕ್ಷಿತಾ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ನೀವು ನೋಡ್ತಾ ಹೋಗ್ಬೋದು. ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ರಕ್ಷಿತಾ ಶೆಟ್ಟಿ ಪ್ರೋಮೋಗೆ ಹಾಗೆ ಉಳಿದಂತಹ ಸ್ಪರ್ಧಿಗಳ ಪ್ರೋಮೋಗೆ ಹೋಲಿಕೆ ಮಾಡಿಕೊಂಡ್ರೆ ಒಳ್ಳೆಯ ವ್ಯೂ ಬಂದಿರುವಂಥದ್ದು ಯಾರಿಗೆ? ರಕ್ಷಿತಾ ಶೆಟ್ಟಿ ಪ್ರೋಮೋಗೆ. ಹಾಗೆ ಮಲ್ಲಮ್ಮ ಅವರ ಪ್ರೋಮೋಗೂ ಕೂಡ ಮಿಲಿಯನ್ಸ್ ವ್ಯೂಸ್ ಬಂದಿದೆ. ಬಟ್ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಇಬ್ಬರು ಕೂಡ ವ್ಯೂಸ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಕಂಟೆಂಟ್ ನಲ್ಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಇವ್ರನ್ನ ಮನೆಯಿಂದ ಆಚೆ ಕಳಿಸೋದು ಸ್ವಲ್ಪ ಟಫ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಕ್ರಾಸ್ ಮಾಡಿರುವಂಥದ್ದನ್ನ ನೋಡ್ಬೋದು. ಹಾಗಾಗಿ ಇವರಿಗೆ ಒಳ್ಳೆಯ ಫಾಲೋವರ್ಸ್ ಇರೋದ್ರಿಂದ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಹಾಗೆ ರಕ್ಷಿತಾ ಅವರಿಗೆ ಕಂಪೇರ್ ಮಾಡಿದ್ರೆ ಮಲ್ಲಮ್ಮ ಅವರು ಕೂಡ ಆಟನ ಅಂದ್ರೆ ಮುಗ್ಧತೆಯಿಂದ ಆಟವನ್ನ ಆಡ್ತಾ ಇರುವಂಥದ್ದು. ಸೊ ರಕ್ಷಿತಾ ಎಂಟರ್ಟೈನ್ಮೆಂಟ್ ಪಕ್ಕಾ ಮಾಡ್ತಾರೆ. ಯಾಕೆಂದ್ರೆ 1 ನಿಮಿಷದ ರೀಲ್ಸ್ ಅಲ್ಲೇ ಆ ರೀತಿ ನಗಿಸ್ತಿದ್ದವರು ದೊಡ್ಡ ಮನೆಗೆ ಬಂದ್ರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಸೊ ನೀವೇ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಬಿಗ್ ಬಾಸ್ ಸ್ವಲ್ಪ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಫೈನಲಿ ರಕ್ಷಿತಾ ಏನಾದ್ರೂ ಮನೆಗೆ ಬಂದ್ರೆ ಎಂಟರ್ಟೈನ್ಮೆಂಟ್ ಮಾತ್ರ ಮಸ್ತಾಗಿರುತ್ತೆ, ಕೊರತೆನೇ ಇರೋದಿಲ್ಲ. ಬಟ್ ಸೀಕ್ರೆಟ್ ರೂಮ್ ನಲ್ಲಿ ರಕ್ಷಿತಾ ಎಲ್ಲದನ್ನು ಕೂಡ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಅವರ ಸ್ನೇಹಿತರ ಪ್ರಕಾರ ರಕ್ಷಿತಾ ಎಲ್ಲಿದ್ದಾರೆ ಇನ್ನೂ ಅವರಿಗೂ ಗೊತ್ತಿಲ್ವಂತೆ. ಅವರು ಮನೆಗಂತೂ ಇನ್ನೂ ಬಂದಿಲ್ಲ. ಅಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಅನ್ನ ಕೊಡ್ತಿರುವಂಥದ್ದು ಜನರನ್ನ ಯಾಮಾರಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಇನ್ ಕೇಸ್ ಏನಾದ್ರು ರಕ್ಷಿತಾ ಎಲಿಮಿನೇಟ್ ಆಗಿದ್ರೆ ನಾವಂತೂ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಕರಾವಳಿ ಜನರು ಕೂಡ ಮಾತಾಡ್ತಾ ಇರೋದು, ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ. ಬಟ್ ಸೀಕ್ರೆಟ್ ರೂಮ್ಗೆ ಏನಾದರೂ ಹಾಕಿ ಮನೆ ಕರೆಸ್ಕೊಳ್ಳೋ ಚಾನ್ಸ್ ಕೂಡ ಇರಬಹುದು, ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ರಕ್ಷಿತಾನ ಮತ್ತೆ ತಗೊಳ್ತಾರ ಗೊತ್ತಿಲ್ಲ. ರಕ್ಷಿತಾಗೆ ಫಾಲೋವರ್ಸು ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ರಕ್ಷಿತಾ ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಅವರ ಒಂದೊಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ, ಜಾಸ್ತಿನೇ ಇದೆ. ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗ್ತಾ ಇತ್ತು. ಬಿಗ್ ಬಾಸ್ ಮನೆಗೆ ಹೋದ್ರೂ ಕೂಡ ಸಿಕ್ಕಾಪಟ್ಟೆ
ಕಂಟೆಂಟ್ ಸಿಗುತ್ತೆ. ಏನಿವೆ, ರಕ್ಷಿತಾ ಬರ್ತಾರ ಮನೆ ಒಳಗಡೆ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗ್ತಾರಾ ಅಥವಾ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ತಗೋತಾರಾ, ಇಲ್ಲ ನೇರವಾಗಿ ಒಂದೇ ದಿನ ಬಿಗ್ ಬಾಸ್ ಮನೆಯಲ್ಲೇ ಒಂದೇ ದಿನ ಇದ್ರೂ ಡೈರೆಕ್ಟ್ ಅವರ ಮನೆಗೆ ಹೋಗ್ತಾರಾ? ಸೊ ಈ ಒಂದಷ್ಟು ಎಪಿಸೋಡ್ಗಳಲ್ಲಿ ನಾವು ನೋಡ್ಬೋದು. ಇದಾಗಿತ್ತು ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.